ಬನ್ನಿ ಒಳಗ್ ನಡೀರಿ ನಡೀರಿ. ಬಾಚಾರು ಬಾರೆ ಬಾ. ಛಾಯಾ ಏನಾಯ್ತು? ರಾಜಿ ಬಾ. ಛಾಯಾ ಏನಾಯ್ತೆ? ಅದು ಕೋಚ್ ಸರು. ನಾನು ಹೇಳಿದ್ದನ್ ಹೇಳಿದ್ಯಾ? ಸರ್ನ ನಿಮ್ ಮನೆಯಿಂದ ಕಳಿಸ್ಬಿಟ್ಯಾ? ನೀನು ಬರಲ್ಲ ಅಂತ ಹೇಳ್ದೆ. ಏನಂದ್ರು? ಹೊರಟೋದ್ರಾ? ಹೋಗ್ದೆ ಇನ್ನೇನ್ ಮಾಡ್ತಾರೆ? ಪ್ರೀತಿಸ್ತಿರೋ ಹಾಗೆ ನಾಟಕ ಮಾಡಿದ್ ಸಾಲ್ದು ಅಂತ ಬಾ ಅಂದ ತಕ್ಷಣ ಬಂದ್ಬಿಡ್ತೀನಿ ಅನ್ಕೊಂಡ್ರಾ? ಈ ರಾಜಲಕ್ಷ್ಮಿ ಇನ್ನೂ ಅಷ್ಟೊಂದು ಹುಚ್ಚಿ ತರ ಕಾಣಿಸ್ತಿದ್ದಾಳ. ನಾಟಕ ಮಾಡ್ದಂತ ಅವ್ರಿಗೆ ಅಷ್ಟಿರ್ಬೇಕಾದ್ರೆ ಪ್ರೀತಿಸ್ತಂತ ನನಗ್ ಹೇಗ ಅನಿಸ್ಬೇಕು? ಇವತ್ ಮಾತ್ರ ಅಲ್ಲ, ಇನ್ಯಾವತ್ತೂ ನಾನ್ ಬರಲ್ಲ. ನೀನ್ ಬರಲ್ಲ ಅಂತ ಹೇಳಿದಿಕ್ಕೆ ಅವರೇ ಇಲ್ಲಿಗೆ ಬರ್ತಿದ್ದಾರೆ. ಏನೇ ಅವ್ರು ಬರ್ತಿದಾರ? ಎಲ್ಲಿಗೆ? ಇನ್ನೆಲ್ಲಿಗೆ? ಇಲ್ಲಿಗೆ. ಅದ್ ಹೇಗೆ ಬಂದ್ಬಿಡ್ತಾರೆ? ನಾನ್ ಬರಲ್ಲ ಅಂದ್ರೆ ಅವ್ರಿಗೆ ಬಾ ಅಂದೆ ಅಂತನಾ? ಅಷ್ಟಕ್ಕೂ ನೀ ನನ್ನ ಫ್ರೆಂಡೇನಾ? ನಿನಗೆ ಅರ್ಥ ಆಗಲ್ವಾ? ಬರ್ತಿದ್ರೆ ಬರ್ಬೇಡ ಅನ್ಬೇಕು ತಾನೆ. ನಾನು ಹೇಳಿದ್ರೆ ಅವ್ರೇನ್ ಕೇಳಿಸ್ಕೊಬಿಡ್ತಾರಾ? ಅವ್ರ ನಮ್ಮ ಮನೆಗ್ ಬಂದಾಗ್ಲೇ ನೀನೇ ಅವ್ರ ಹತ್ರ ನೇರವಾಗಿ ಮಾತಾಡಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಬಾರೆ ಬಾರೆ ಅಂತ ಎಷ್ಟು ಕರೆದೆ ನಿನ್ನ, ಬರಲ್ಲ ಅಂತ ಹಠ ಮಾಡ್ದೆ. ಅದಕ್ಕೆ ಈಗ ಅವರೇ ಬರ್ತಿದ್ದಾರೆ. ಮಧ್ಯದಲ್ಲಿ ನಾನೇನೇ ಮಾಡ್ಲಿ? ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ ನಿನ್ನ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ರಾಜಲಕ್ಷ್ಮಿ ಎಲ್ಲಿ ಸರ್? ರಾಜಲಕ್ಷ್ಮಿನ ಇಲ್ಲೇ ಎಲ್ಲೋ ಇರ್ಬೇಕಲ್ವಾ? ರಾಜಲಕ್ಷ್ಮಿ, ರಾಜಲಕ್ಷ್ಮಿ. ರಾಜಿ, ರಾಜಿ. ಅಮ್ಮ ರಾಜಲಕ್ಷ್ಮಿ. ಏನಮ್ಮ ಏನಿದು? ಈ ಬೇವ್ರು ಯಾಕೆ? ಅದು ಕೆಲ್ಸ ಮಾಡ್ತಿದ್ನಲ್ಲ. ಬೇವ್ರು ಬರೋಂತ ಕೆಲ್ಸ ನಿನಗೇನಿದೆಯಮ್ಮ ಮಾಡೋದಕ್ಕೆ? ಸ್ಟೇಜ್ ರೆಡಿ ಮಾಡ್ತಿದ್ದೆ. ಆ ಕೆಲ್ಸ ಎಲ್ಲ ನೀನ್ ಯಾಕಮ್ಮ ಮಾಡಕ್ ಹೋದೆ? ಕೆಲ್ಸದವ್ರು ಇದಾರಲ್ವಾ, ಅವ್ರಿಗೆ ಹೇಳು. ಸರಿ ಅಪ್ಪ. ಅದ್ ಸರಿ, ನಿಮ್ ಕೋಚ್ ಸಾರು ಮದ್ವೆಗ್ ಬಾ ಅಂತ ರಾಜಲಕ್ಷ್ಮಿ ಹೇಳಿದ್ಲು ಸರ್. ಭೂಕಂಪ ಆಗಿ ಭೂಮಿ 2 ಬಾಯಿ ಬಿಟ್ಟು ನನ್ನ ಒಳಗೆ ಕರ್ಕೊಂಡು ಹೋಗ್ತಿರೋ ಹಾಗಿದೆ. ಹೌದಾ? ನಿಮ್ ಸಾರ್ನ ನಾನು ಹೇಗೂ ಕರಿಬೇಕು ಅನ್ಕೊಂಡ್ ಮರ್ತೋದೆ. ನೀನ್ ಕರೆದು ಒಳ್ಳೆ ಕೆಲ್ಸನೇ ಮಾಡ್ದೆ. ರಾಜಲಕ್ಷ್ಮಿ, ಒಳಗ್ ಕರ್ಕೊಂಡು ಹೋಗಿ ಏನ್ ಬೇಕೋ ನೋಡ್ಕೋ, ಕರ್ಕೊಂಡು ಹೋಗು. ಯಾಕೆ ಬಂದ್ರಿ ಇಲ್ಲಿಗೆ? ನಿನಗೆ ಬಾ ಅಂದೆ, ನೀನ್ ಬರ್ಲಿಲ್ಲ, ಅದಕ್ಕೆ ನಾನೇ ಬಂದೆ. ಅದ್ ಹೇಗ್ ಬರ್ತೀನಿ? ನಮ್ಮ ಅಪ್ಪನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ನಡೆದಿದ್ದೆಲ್ಲ ಅವ್ರಿಗೆ ಗೊತ್ತಾದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಗೊತ್ತು, ಬರಬಾರ್ದು ಅಂತಾನು ಗೊತ್ತು, ಬರೋದ್ರಿಂದ ನಿನಗೆ ಕಷ್ಟ ಅಂತಾನು ಗೊತ್ತು. ಆದ್ರೆ ನಾನೇನು ಅಂತ ನಿನ್ಗೆ ಗೊತ್ತಾಗ್ಬೇಕು ಅಂದ್ರೆ ನಿನಗೆ ಹೇಳ್ಬೇಕು ಅಲ್ವಾ? ಬೇಡ ಸರ್, ನನಗೇನು ಕೇಳ್ಬೇಕು ಅಂತ ಇಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಿ. ನಾನು ಹೇಳ್ಬೇಕು ಅಂದ್ಕೊಂಡ್ರನ್ನ ಹೇಳಿ ಹೋಗ್ತೀನಿ. ಹೇಳೋದಕ್ಕೆ ಏನಿದೆ ಸರ್? ಹೇಳಾಗೋಯ್ತಲ್ಲ, ನಟಿಸ್ದೆ ಅಂತ. ನಿನ್ನ ಒಳ್ಳೇದಕ್ಕೇನೆ ನಿಜ ಹೇಳಿದೆ ರಾಜಲಕ್ಷ್ಮಿ. ನೀನು ಓದಿದ ಲೆಟರ್ ಮಾತ್ರ ನಾನ್ ಬರ್ದಿದ್ದಲ್ಲ, ಹಾಗೆ ನಾನು ಬರ್ದಿಲ್ಲ. ಮತ್ತೆ ಈಗ ಆ ಲೆಟರ್ ಬಗ್ಗೆ ಯಾಕೆ ಹೇಳಿ? ನೀವ್ ಬರ್ದಿದ್ರು ಬರೀದೇ ಹೋದ್ರು ನಿಮ್ ಮನ್ಸಲ್ಲಿ ಪ್ರೀತಿ ಇಲ್ಲ ಅಂತ ಹೇಳಾಯ್ತಲ್ಲ. ಇನ್ಯಾಕ್ ನೀವ್ ಬಾ ಅಂತ ಕರೆಯೋದು ಅಥವಾ ಇಲ್ಲಿಗೆ ಬರೋದು? ಬೇಡ ಸರ್, ನೀವೇನ್ ಬರ್ದಿದಿರೋ ಆ ಲೆಟರ್ನ ಯಾರು ಬರೆದ್ರೋ ಇವಾಗ ಅದೆಲ್ಲ ಯಾಕೆ?
ನಾವು ಮಾತಾಡೋದಕ್ಕೆ ಇನ್ನೇನು ಉಳ್ದಿಲ್ಲ ಸರ್. ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಹಾಗ ನಾನು ಬಿಡೋಕ್ಕಾಗಲ್ಲ. ಆ ಲೆಟರ್ನ ಬದಲಾಯಿಸಿ ಬರ್ದಿರೋರ್ನ ಸುಮ್ಮನೆ ಬಿಡೋದಿಲ್ಲ. ಬೇಡ ಸರ್, ಇವಾಗ ಅದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಏನಿದೆ? ಪ್ರೀತಿಸೋ ಹಾಗೆ ನಟಿಸಿದ್ದೀರಾ ನೀವು. ಪ್ರೀತಿನೂ ನಟಿಸ್ತಾರೆ ಅನ್ನೋ ಹೊಸ ವಿಷಯನ ತಿಳ್ಕೊಂಡೆ ನಾನು. ಅದಕ್ಕೆ ನನ್ನ ಮನಸ್ಸಿಂದ ಮಾತ್ರ ಅಲ್ಲ, ನನ್ನ ಜೀವನದಿಂದಾನೇ ಪ್ರೀತಿ ಅನ್ನೋ ವಿಷಯನ ತೆಗ್ದೆ. ನೀವ್ ಹೀಗ್ ಮನೆಗೆ ಬಂದು ತೊಂದ್ರೆಗೆ ಸಿಕ್ಕಾಕೊಂಡು ನನಗೂ ತೊಂದ್ರೆ ಕೊಡಬೇಡಿ. ಇಲ್ಲ ರಾಜಲಕ್ಷ್ಮಿ, ನಾನು ನಿನ್ ಬಿಟ್ಟು ಹೋಗೋಕ್ಕಾಗಲ್ಲ. ನಿನ್ ಮೇಲೆ ನನಗೆ ಪ್ರೀತಿ ಇಲ್ಲ. ಪರಿಸ್ಥಿತಿಗಳಿಂದ ಪ್ರೀತಿ ನಾಟಕ ಆಡಿದೆ, ಅದು ಅವಾಗ. ಆದರೆ ಯಾವಾಗ ನನ್ನ ಕಾಪಾಡೋಕ್ಕೋಸ್ಕರ ನಾನೇ ಬಾ ಅಂದೆ ಅಂತ ನಿಮ್ ಚಿಕ್ಕಪ್ಪನ ಮುಂದೆ ಆರೋಪನ ನಿನ್ ಮೇಲೆ ಹಾಕ್ಕೊಂಡ್ಯೋ, ಆಗ್ಲೇ ನನ್ನ ನಿರ್ಧಾರ ಬದಲಾಯಿತು. ನಾನಂದ್ರೆ ನಿಂಗೆ ಎಷ್ಟು ಪ್ರೀತಿ ಇದೆ ಅಂತ ನೀ ತುಂಬಾ ಸರಿ ತೋರಿಸಿದೀಯ. ಆದ್ರೆ ನನ್ನ ಜೀವನದಲ್ಲಿ ನಡೆದಿರೋ ಒಂದು ಘಟನೆ. ಸರ್, ನೀವೇ ಬೇಡ ಅಂತ ಅನ್ಕೊಂಡ್ಮೇಲೆ ನಿಮ್ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಬಗ್ಗೆ ನನಗೆ ಯಾಕೆ ಹೇಳಿ ಸರ್? ನೀವು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ನಾನು ಹೊರಟೋಗು ಅಂದಾಗ ನೀನು ಹೋಗ್ಲಿಲ್ಲ. ಹೋಗಲ್ಲ ಅಂತಿದ್ರೆ ಹೊರಟೋಗು ಅಂತಿದೀಯ. ಇದು ನ್ಯಾಯನ ರಾಜಲಕ್ಷ್ಮಿ? ಬೇಡ ಸರ್, ನ್ಯಾಯದ ಬಗ್ಗೆ ಮಾತಾಡುವಂತ ಪರಿಸ್ಥಿತಿಲಿ ನಾನಿಲ್ಲ. ನನ್ನ ಮನಸ್ಸಿಗೆ ಮಾಡಿರೋಂಥ ಗಾಯಗಳು ಸಾಕು. ನೋಡ್ ರಾಜಲಕ್ಷ್ಮಿ, ನನ್ನಿಂದ ನೀನು ಎಷ್ಟು ನೋವು ಪಟ್ಟಿದೀಯ ಅಂತ ನನಗೆ ಅರ್ಥ ಆಯ್ತು. ಅದಕ್ಕೆ ನಿನ್ಗೊಂದು ವಿಷಯ ಹೇಳೋಗೋಣ ಅಂತ ಬಂದೆ. ನೀವೇನು ಹೇಳ್ಬೇಡಿ ಸರ್, ನನಗೇನು ಕೇಳಕ್ ಇಷ್ಟ ಇಲ್ಲ. ಅಷ್ಟಕ್ಕೂ ಹೇಳಕ್ ಏನಿದೆ ಸರ್? ನಿಮ್ ಮನಸ್ಸಲ್ಲಿ ಪ್ರೀತಿನೇ ಇಲ್ಲ. ನನ್ನ ಮನಸ್ಸಲ್ಲಿರೋ ಪ್ರೀತಿನ ಸಾಯಿಸ್ಬಿಟ್ಟಿದ್ದೀರಾ. ನೀವು ನಾನು ಈಗ ಒಬ್ರು ಕೋಚು, ಒಬ್ಳು ಸ್ಟೂಡೆಂಟ್ ಅಷ್ಟೇ ಸರ್. ನೀವ್ ಯಾವಾಗ್ಲೂ ಅದೇ ತಾನೇ ಸರ್ ಹೇಳ್ತಿದ್ರಿ. ಅವಾಗ ನನಗೆ ಅರ್ಥ ಆಗ್ಲಿಲ್ಲ. ರಾಜಲಕ್ಷ್ಮಿ, ಅದು ಅವಾಗ. ಮತ್ತೆ ಇವಾಗ ಕೋಚ್ ಆಗು ಕೂಡ ಇರಲ್ವಾ? ಓಹೋ, ಅದನ್ನ ಹೇಳ್ಬೇಕು ಅಂತ ಬಂದ್ರಾ? ಹೌದು, ಇನ್ಮೇಲಿಂದ ನಿನ್ ಕೋಚ್ ಅಲ್ಲ, ನಿನ್ನ ಪ್ರೀತಿಸ್ತಿರೋ ಶೌರ್ಯ, ನಿನ್ನ ಶೌರ್ಯ. ಐ ಲವ್ ಯು ರಾಜಲಕ್ಷ್ಮಿ. ಅಣ್ಣ ಕರೆದ್ರ? ಮದುವೆಗೆ ಬಂದಿರೋರ್ಗೆ ಯಾವುದು ಕಡಿಮೆ ಆಗದಿರೋ ಹಾಗೆ ನೋಡ್ಕೋಬೇಕು. ಸರಿ ಅಣ್ಣ. ಹಾ ಶಿವ, ಹಾಗೆ ರಾಜಲಕ್ಷ್ಮಿ ಹಾಕಿ ಕೋಚ್ ಕೂಡ ಬಂದಿದ್ದಾನಂತೆ. ಅವನಿಗೆ ಬೇಕಾಗಿರೋ ಏರ್ಪಾಡನ್ನು ನೋಡ್ಕೋ. ನಿನಗೆ ಸರಿ ಅಣ್ಣ. ಹೌದು, ನಾನು ಇಷ್ಟಪಡೋರು ನನಗೆ ಯಾರೂ ಇಲ್ಲ. ನನ್ನ ಜೀವನದಲ್ಲಿ ನಡೆದಿರೋ ಘಟನೆಯಿಂದ ನಾನು ಹೀಗೆ ಇದ್ಬಿಟ್ಟೆ. ಆದರೆ ನನ್ನ ಇಷ್ಟೊಂದು ಪ್ರೀತಿಸಿದ ನಿನ್ನ ದೂರ ಮಾಡಬೇಕು ಅಂದ್ಕೊಂಡಿಲ್ಲ. ಅದಕ್ಕೆ ಐ ಲವ್ ಯು ರಾಜಲಕ್ಷ್ಮಿ. ಇಂಥದ್ದೆಲ್ಲ ನಿಮಗ್ ಬೇಡ ಅಂತ ನಾನು ಹೇಳ್ದೆ ಅಲ್ವಾ ಸರ್? ಅಂದ್ರೆ ನೀನು ಬೇಕು ಅಂದ್ಕೊಂಡಾಗ ಪ್ರೀತಿಸೋದು, ಬೇಡ ಅಂದಾಗ ಬಿಟ್ಬಿಡ್ಬೇಕಾ? ಅವತ್ತು ನಾನು ಬೇಡ ಅಂದಾಗ ನೀನ್ ಹಿಂದೆ ಬಿದ್ದೆ. ಇವತ್ತು ನೀನ್ ಬೇಡ ಅಂದೆ ಅಂತ ನಾನು ಹೇಗೆ ಸುಮ್ಮನಾಗ್ತೀನಿ? ನನ್ನಿಂದ ನಿನ್ಗಾಗಿರೋ ನೋವನ್ನ ನನ್ನ ಪ್ರೀತಿಯಿಂದ ನಾನೇ ಮರೆಸ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅದಕ್ಕೆ
ಐ ಲವ್ ಯು ರಾಜಲಕ್ಷ್ಮಿ. ಒಂದ್ ಕಾಲದಲ್ಲಿ ಈ ಮಾತುಗೋಸ್ಕರ ಹುಚ್ಚಿ ತರ ಕಾಯ್ತಾ ಇದ್ದೆ. ನಿಮಗೋಸ್ಕರ ನಿದ್ದೆನು ಮಾಡದೆ ರಾತ್ರಿಗಳು ಕಳೆದಿದ್ದೀನಿ. ಎಷ್ಟೋ ಕನಸುಗಳು ಕಂಡಿದ್ದೆ. ಇವಾಗ ಈ ಮಾತನ್ನ ಕೇಳಿದ್ರೇನೆ ನನಗೆ ಭಯ ಆಗುತ್ತೆ. ಭಯ ಆಗುತ್ತೆ. ಸರ್, ನಾನು ಹೇಳ್ಬೇಕಾಗಿರೋದನ್ನ ಹೇಳಾಯ್ತು. ನನ್ನ ಚಿಕ್ಕಪ್ಪನ ಕೈಯಲ್ಲಿ ಅವತ್ ನಾನು ಸತ್ತೇ ಹೋಗ್ಬಿಡ್ಬೇಕಿತ್ತು. ಈಗ ಮತ್ತೆ ಅವ್ರು ನಿಮ್ಮನ್ನ ನೋಡಿದ್ರೆ ಚೆನ್ನಾಗಿರಲ್ಲ ಸರ್. ನಿಮಗ್ ಕೈ ಮುಗಿತೀನಿ, ಮೊದಲು ಇಲ್ಲಿಂದ ಹೊರಟು ಹೋಗಿ ಸರ್. ನಡೆದಿರೋದು ನಮ್ ಚಿಕ್ಕಪ್ಪಂಗ್ ಮಾತ್ರ ಗೊತ್ತಿರೋದು. ಅವ್ರಾಗಿರೋದಕ್ಕೆ ನನ್ನನ್ನ ಕ್ಷಮಿಸಿದ್ದಾರೆ ಸರ್. ಅದೇ ನಮ್ಮ ಅಪ್ಪಂಗೇನಾದ್ರೂ ಗೊತ್ತಾಗೋದ್ರೆ ನನ್ ಪ್ರಾಣನೇ ತೆಗೆದ್ಬಿಡ್ತಾ ಇದ್ರು. ಪ್ಲೀಸ್ ಸರ್, ಹೊರಟೋಗಿ ಸರ್. ಇಲ್ಲ ರಾಜಲಕ್ಷ್ಮಿ, ನಿನಗೋಸ್ಕರ ಎಷ್ಟು ದೂರನಾದ್ರೂ ಬರ್ತೀನಿ. ನಿನ್ ಪ್ರೀತಿ ಸಿಗೋವರೆಗೂ ನಿನ್ಗೋಸ್ಕರ ಬರ್ತಾನೆ ಇರ್ತೀನಿ. ಸರ್, ನನ್ನನ್ನು ಬಿಟ್ಬಿಡಿ. ನನ್ನ ಜೀವನದಲ್ಲಿ ಇನ್ ಪ್ರೀತಿ ಅನ್ನೋದೇ ಇಲ್ಲ. ನನ್ನಲ್ಲಿರೋ ಪ್ರೀತಿನ ಬದುಕಿಸಿ ನಿನ್ ಪ್ರೀತಿನ ಸಾಯಿಸ್ಕೋತೀಯ? ಸಾಯಿಸ್ಕೋಬೇಡ. ನಿನ್ನಲ್ಲಿರೋ ಪ್ರೀತಿನ ಬದುಕಿಸಿ ನಿನ್ನ ನನ್ನ ಒಳಗೆ ಮಾಡ್ಕೋತೀನಿ. ರಾಜಲಕ್ಷ್ಮಿ, ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ, ನಿನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸ್ದೆ. ಅವನ್ ಯಾಕೆ ಇಲ್ಲಿಗೆ ಬಂದಿದ್ದ? ನೀನ್ ಬರಕ್ ಹೇಳಿದ್ಯಾ? ಇಲ್ಲ ಚಿಕ್ಕಪ್ಪ, ನಾನ್ ಬಾ ಅಂತ ಹೇಳಲಿಲ್ಲ. ರಾಜಲಕ್ಷ್ಮಿ, ಅವತ್ ನೀನು ಅಳ್ತಿರೋದನ್ನ ನೋಡಕ್ಕಾಗ್ದೆ ಅವನ್ನ ನಿನ್ನ ಸುಮ್ನೆ ಬಿಟ್ಟಿದ್ದೆ. ಚಿಕ್ಕಪ್ಪ, ನಿಜವಾಗ್ಲೂ ಅವತ್ತೇ ನಾನು ಅವ್ರನ್ನ ಮರ್ತು ಹೋಗ್ಬಿಟ್ಟೆ. ಮರ್ತೋಗಿದ್ರೆ ವಾಪಸ್ ಯಾಕೆ ಬಂದ? ಮದ್ವೆ ಅಲ್ವಾ ಅಂತ ಬಂದ್ರಂತೆ. ಅವಶ್ಯಕತೆ ಇಲ್ಲ. ಅವನು ಮತ್ತೆ ನನ್ನ ಕಣ್ಣೆದುರುಗಡೆ ಕಾಣಿಸ್ಬಾರ್ದು. ನಿನಗೆ ಅವತ್ತೇ ಹೇಳ್ದೆ, ನೀನು ತಪ್ಪು ಮಾಡಿದ್ರೆ ನಮ್ಮ ಇಡೀ ಕುಟುಂಬ ಪರಿಣಾಮನ ಎದುರಿಸ್ಬೇಕಾಗತ್ತೆ ಅಂತ. ನಮ್ಮ ಅಣ್ಣ ತಲೆ ತಗ್ಗಿಸ್ಬೇಕಾಗಿರೋ ಪರಿಸ್ಥಿತಿ ಬಂದ್ರೆ ನನ್ನ ಬಗ್ಗೆ ಗೊತ್ತಲ್ವಾ? ಗೊತ್ತು ಚಿಕ್ಕಪ್ಪ. ನೀವ್ ಅನ್ಕೊಂಡಾಗೇನು ನಡೆಯಲ್ಲ. ನೆನ್ಪಿಟ್ಕೋ, ನಮ್ಮ ಅಣ್ಣನ್ಗೋಸ್ಕರ ಸಾಯೋಕ್ಕೂ ರೆಡಿ, ಸಾಯ್ಸೋಕ್ಕೂ ರೆಡಿ. ಇನ್ನೊಂದ್ಸಲ ಅವನಿಲ್ಲಿ ಕಾಣಿಸ್ಬಾರ್ದು. ಮಿಕ್ಕಿದ್ ನಿನ್ನಿಷ್ಟ.
ಹೋಗಿ ಬರ್ತೀನಿ ಸರ್. ಅದೇನಪ್ಪ, ಕಾರ್ಯಕ್ರಮಕ್ಕೆ ಇರದೇನೆ ಹೊರಟು ಹೋಗ್ತೀಯಾ? ಆಗಲ್ಲ ಸರ್, ಅರ್ಜೆಂಟ್ ಕೆಲಸ ಆಯಿತು, ನಾನು ಹೋಗಬೇಕು. ಬರ್ತೀನಿ ಸರ್. ಸರಿನಪ್ಪ. ಸರ್, ಅಯ್ಯಯ್ಯೋ, ಇದೆಲ್ಲ ಯಾಕಪ್ಪ? ದೊಡ್ಡರಲ್ವಾ ಸರ್, ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಅನ್ನಿಸ್ತು. ಹೋಗಿ ಬರ್ತೀನಿ ಸರ್. ಒಳ್ಳೇದಾಗ್ಲಿ, ಹೋಗ್ಬಾ. ಯಾಕೆ ಬಂದಿದ್ದ? ಯಾರು? ಮನೆಗೆ ಬಂದಿದ್ದ ತಾನೆ? ತುಂಬಾ ಜನ ಬರ್ತಾನೆ ಇರ್ತಾರೆ. ಅವನು ಯಾಕೆ ಬಂದಿದ್ದ? ಅವನು ಅಂದ್ರೆ ನಿನ್ನ ಹಾಕಿ ಕೋಚ್. ನನಗೇನು ಗೊತ್ತು? ಬಂದಿದ್ದು ನಿನಗೋಸ್ಕರನೇ ಅಲ್ವೋ? ನನಗೋಸ್ಕರ ಯಾಕೆ ಬರ್ತಾರೆ? ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಏನ್ ಗೊತ್ತು? ಎಲ್ಲ ಎಲ್ಲ ಅಂದ್ರೆ ನನ್ನ ಹತ್ರನೇ ಹೇಳಿಸ್ಬೇಕು ಅಂತ ನೋಡ್ಬೇಡ. ಯಾರ ಬಗ್ಗೆನೋ ನನ್ನ ಹತ್ರ ಯಾಕೆ ಹೇಳ್ಬೇಕು? ಯಾರೋ ಅಲ್ಲ ಅಂತ ಗೊತ್ತು, ಅದಕ್ಕೆ. ಅಂದ್ರೆ ಏನು? ನನಗೆ ಎಲ್ಲ ಗೊತ್ತು. ತಪ್ಪು ರಾಜಲಕ್ಷ್ಮಿ. ತಪ್ಪು ಮಾಡೋ ಅಭ್ಯಾಸ ನನಗಿಲ್ಲ. ಹಾಕಿ ಕಲಿತೀನಿ ಅಂತ ಕಾಲೇಜಲ್ಲಿ ಪ್ರೀತಿ ಪಾಠ ಕಲಿಯೋದು ತಪ್ಪಲ್ವೇ? ಕಾಲೇಜಲ್ಲಿ ಸಾಲ್ದು ಅಂತ ಈಗ ಮನೆ ಕೂಡ ಬಾ ಅಂತ ಕರೆದ್ಯಾ? ಇಷ್ಟ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ನಿಜಾನೇ ತಾನೇ ಮಾತಾಡ್ತಾ ಇರೋದು? ಅಷ್ಟಕ್ಕೂ ನಮ್ಮ ಬಗ್ಗೆ ನಿಮ್ಗೇನ್ ಗೊತ್ತಿದೆ? ಏನು ಗೊತ್ತಿಲ್ಲ. ಗೊತ್ತು, ಎಲ್ಲ ಗೊತ್ತು. ಕಾಲೇಜಲ್ಲಿ ಆ ಕೋಚ್ನ ಪ್ರೀತಿಸ್ತಾ ಇದೆಯಾ ಅಂತ ಗೊತ್ತು. ಅವನ್ನ ಭೇಟಿ ಮಾಡೋದಕ್ಕೆ ನೀನು ರೂಮಿಗೆ ಹೋಗಿದ್ದು ಗೊತ್ತು. ಅವನಿಗೋಸ್ಕರ ಮಾಡಿದ ಉಪವಾಸದ ಬಗ್ಗೆನೂ ಗೊತ್ತು. ಅವನ ಜೊತೆ ಶಾಪಿಂಗ್ ಮಾಡಿದ್ದೂ ಗೊತ್ತು. ಮದುವೆ ನನ್ನ ಆಗ್ತಾ ಇದ್ರೆ ಪ್ರೀತಿ ಮಾಡೋದು ಮಾತ್ರ ಅವನ್ನ. ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಅಷ್ಟಕ್ಕೂ ನೀನು ಅಂದ್ರೇನು, ನಿನ್ನ ಫ್ಯಾಮಿಲಿ ಅಂದ್ರೇನು? ರಾಜಾರಾಮ್ ಅವ್ರ ಮಗಳೇನ ಹೀಗೆ ಮಾಡ್ತಾ ಇರೋದು? ನಮ್ಮಮ್ಮ ನಿನ್ನೆ ಸೊಸೆ ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರು ಕೂಡ ಪಾಪ ನಿನಗಿಷ್ಟ ಅಂತ ನಿನ್ನ ಓದಿಗೋಸ್ಕರ ಒಪ್ಕೊಂಡ್ರು. ಆದರೆ ನೀನು ಆ ಹಾಕಿ ಕೋಚ್ ಹತ್ರ ಪ್ರೀತಿ ಪಾಠ ಕಲ್ತ್ಕೊಂಡು ಈ ಕಡೆ ನಮ್ಮನೆಯವ್ರನ್ನ, ಆ ಕಡೆ ನಿಮ್ಮ ಅಪ್ಪಂಗೆ ಎಲ್ರಿಗೂ ಮೋಸ ಮಾಡ್ತಿದ್ಯಾ. ಈ ವಿಷಯನ ನಿಮ್ಮ ಅಪ್ಪನ ಹತ್ರ ಹೇಳಬೇಕು ಅಂತ ತುಂಬ ಸರಿ ಅನ್ಕೊಂಡೆ, ಟ್ರೈ ಕೂಡ ಮಾಡಿದೆ ನಾನು. ಆದರೆ ನಿಜ ಗೊತ್ತಾದ್ರೆ ನಿನಗೇನು ಅಂತಾರೋ ನನಗೇನು ಮಾಡ್ತಾರೋ ಅನ್ನೋ ಭಯದಿಂದಾನೇ ಸುಮ್ಮನೆ ಅದೇ. ಹೊರಗ್ನವನಾಗಿ ನಾನೇ ಇಷ್ಟೆಲ್ಲ ಯೋಚನೆ ಮಾಡಬೇಕಾದ್ರೆ ನೀನು ನಿಮ್ಮ ಅಪ್ಪನ ಬಗ್ಗೆ, ಅವ್ರ ಗೌರವದ ಬಗ್ಗೆ ಯೋಚನೆನೇ ಮಾಡದೆ ಆ ಕೋಚ್ನ ಮನೆಗೆ ಕರ್ಸ್ಕೊಂಡಿದ್ಯಲ್ಲ. ಈ ವಿಷಯನ ಹೋಗಿ ನಿಮ್ಮ ಅಪ್ಪಂಗೆ ಹೇಳ ನಾನು. ಬೇಡ ಬೇಡ, ನಿಜವಾಗ್ಲೂ ಅವರ ನನ್ನ ಮಧ್ಯೆ ಏನೂ ಇಲ್ಲ. ಅದನ್ನ ಅವ್ರ ಹತ್ರ ಹೇಳು ಇದ್ದೀನಿ. ಅವ್ರು ಮಾಡಿರೋ ಕೆಲ್ಸಕ್ಕೆ ಮತ್ತೆ ನಾನು ಅವ್ರ ಮುಖನ ನೋಡಲ್ಲ ಅಂತ ಹೇಳಿದ್ದೀನಿ. ದಯವಿಟ್ಟು ಅಪ್ಪಂಗೆ ವಿಷಯನ ಹೇಳ್ಬೇಡಿ, ಹೇಳ್ಬೇಡಿ.
ಹೇಳಬೇಕು ಅಂದ್ಕೊಂಡ್ರು ನಾನು ಹೇಳೋದಿಲ್ಲ ರಾಜಲಕ್ಷ್ಮಿ. ಯಾಕಂದ್ರೆ ನೀನಂದ್ರೆ ನನಗಿಷ್ಟ. ನೀನೇ ನನ್ನ ಹೆಂಡತಿ ಅಂತ ನಾನು ಡಿಸೈಡ್ ಮಾಡಿದ್ದೀನಿ.